ಹಾಯ್ ಸ್ನೇಹಿತರೆ, ನಮಸ್ತೆ. ಪಚ್ಚೋಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಕಾಳುಮೆಣಸಿನ ಗಿಡ ಕಟ್ಟಾಕ್ಲಿಕ್ಕೆ ಬಂದಿದ್ದೀವಿ. ನಿಮಗೆ ಕಾಳುಮೆಣಸಿನ ಗಿಡ ಕಟ್ಟಾಕೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಕಾಳುಮೆಣಸಿನ ಗಿಡ ಎಲ್ಲ ಹೇಗೆ ಚಿಗುರಿದೆ ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಕಳೆ ಎಲ್ಲ ಹೇಗೆ ಬೆಳೆದಿದೆ ಅಂತ. ಇದು ಸ್ವಲ್ಪ ಸಸಿ ಗಿಡ ಆಗಿದ್ದರಿಂದ ಕಳೆ ಅಷ್ಟು ಬೀಳಲ್ಲ. ಎತ್ತರದ ಮರಗಳಾದರೆ ಮೇಲ್ಗಡೆಯಿಂದ ಮಳೆ ಬಿದ್ದೆ ಸ್ವಲ್ಪ ಕಳೆ ಅವಾಯ್ಡ್ ಆಗುತ್ತೆ. ಇದು ಸ್ವಲ್ಪ ಸಸಿ ಆಗಿದ್ದರಿಂದ ಕಳೆ ಸ್ವಲ್ಪ ಜಾಸ್ತಿ ಬೆಳೆದಿದೆ. ನೋಡಿ ಎಷ್ಟು ಕಳೆ ಬೆಳೆದಿದೆ ಅಂದರೆ, ಇದೊಂದು ಬಳ್ಳಿ ಬೇರೆ. ಈ ರೀತಿ ಬಳ್ಳಿ ಒಂದು ಭಾರಿ ಡೇಂಜರ್ ಇದು. ನೆಕ್ಸ್ಟು ಇದೊಂದಷ್ಟು ಚಿಟ್ಟುಪತ್ನೆ ಗಿಡ ಅಂತ ನಾವು ಕರಿತೀವಿ. ನೋಡಿ ಈ ರೀತಿ ಕಾಯಿ ಬಿಡುತ್ತೆ ಅದರಲ್ಲಿ. ಇದು ಅಷ್ಟೇ, ಹಣ್ಣಾಗೋವರೆಗೆ ಬಿಟ್ಟರೆ ಮತ್ತೆ ಇನ್ನೊಂದು ಕಡೆ ಸ್ಪ್ರೆಡ್ ಆಗುತ್ತೆ. ಹಣ್ಣಾಗೋರೊಳಗೆ ಅದನ್ನು ಕಡ್ದು ಅಥವಾ ಬುಡನೆ ಸಮೇತ ಕಿತ್ತಾಕೋದು ಬೆಟರ್ ಅದು. ಇದು ನೋಡಿ, ಇದು ಕಾಳುಮೆಣಸಿನ ಗಿಡ. ನೀವು ಇಂಥ ಮರಗಳಿಗೆಲ್ಲ ಕಟ್ಟಾಕೋದೇ ಬೇಡ. ನೋಡಿ ಎಷ್ಟು ಕ್ಲೀನಾಗಿ ಗ್ರಿಪ್ ಕೊಟ್ಕೊಂಡು ಹೋಗುತ್ತೆ. ನೋಡಿ ಕ್ಲೀನಾಗಿ ಬೇರ್ ಕೊಟ್ಟಿದೆ. ಇದು P2 ಗಿಡ. ಇದು P1 ಗಿಡ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟು. ಇದು P2 ಗಿಡ. ನೋಡಿ ಇದೊಂದು ಸುಳಿ. ಆ್ಯಕ್ಚುಲಿ ಇನ್ನೊಂಚು ಕೆಳಗಡೆನೇ ಕಟ್ಟಾಗಿದ್ದರೆ ಇದು ಹುಳ ತಿಂದು ಈ ರೀತಿ ಆಗಿರೋದು. ಇದೇನು ಅಂಥ ದೊಡ್ಡ ಸಮಸ್ಯೆ ಏನಲ್ಲ. ಕುಡಿಯೆಲ್ಲ ಎಕ್ಸ್ಟ್ರಾ ಬರುತ್ತೆ, ಹಾಗಾಗಿ ಅದೇನು ಸಮಸ್ಯೆ ಏನು ಅಂಥದ್ದೇನಿಲ್ಲ. ಅದು ಈ ಟೈಮಲ್ಲಿ ಮಾತ್ರ, ಚಿಗುರು ಹೊಸದಾಗಿ ಬರೋ ಟೈಮಲ್ಲಿ ಮಾತ್ರ ಕುಡಿ ತಿನ್ನುತ್ತೆ. ಅಕಸ್ಮಾತ್ ಇದು ಕುಡಿ ಹೋಗಿಲ್ಲ ಅಂದರೆ ಕುಡಿ ಚಿವುಟೋದು ಮುಖ್ಯ ಆಗುತ್ತೆ. ಇಲ್ಲಿ ನೋಡಿ, ಇದು ಇಷ್ಟೇ ಹತ್ರ ಬಂದಿದೆ. ನೋಡಿ ಇದು ಇಷ್ಟೇ ಹತ್ರದಿಂದ ಹಾಗೆ ಒಂದು ಕುಡಿ ಬಂದಿದೆ. ಒಂದು ಕುಡಿ ಇದು ಹೀಗೆ ಬಿಟ್ಟರೆ ಸೀದಾ ಹೀಗೆ ಮೇಲೆ ಹೋಗುತ್ತೆ. ಇದು ಅದು ನಮಗೆ ಕೆಳಗಡೆಯಿಂದ ಫಸಲು ಬರೋದಿಲ್ಲ. ಅದಕ್ಕೆ ನಾವು ಕುಡಿನ ಇಲ್ಲಿ ಕಟ್ ಮಾಡಿಬಿಟ್ರೆ ಇಲ್ಲಿಂದ ಹೊಸದಾಗಿ ಮತ್ತೆ ಫಸಲು ಬರುವಂಥದ್ದು ರೆಕ್ಕೆಗಳು ಬೇರೆ ಬರುತ್ತೆ. ಇನ್ನು ನಾವೀಗ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ. ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಇನ್ನು ಕುಡಿ ಹೊಡೆಯುತ್ತೆ. ನೋಡಿ ನೀವು ಬೇಕಾದ್ರೆ ಒಂದು ವಾರ ಬಿಟ್ಟು ನೋಡ್ಬೋದು. ಇಲ್ಲೊಂದು 2-3 ಕುಡಿ ಆದರೂ ಎಕ್ಸ್ಟ್ರಾ ಹೊಡೆದಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಚಿಗುರು ಬರ್ತಾ ಇದೆ. ಅಲ್ಲೆಲ್ಲ ಮತ್ತೆ ಬೇಗ ಚಿಗುರು ಬರುತ್ತೆ. ಒಂದೇ ಕುಡಿ ಮರದ ಮೇಲ್ಗಡೆ ಹೋಗ್ತಾ ಇರುತ್ತೆ, ಅಷ್ಟು ಫಸಲು ಬರೋದಿಲ್ಲ. ನಮಗೆ ಕೆಳಗಡೆಯಿಂದ ಫಸಲು ಬರಬೇಕು. ನೋಡಿ ಇದನ್ನು ಇಷ್ಟೇ, ನೋಡಿ ಇಷ್ಟು ಕಟ್ ಮಾಡಿಬಿಟ್ರೆ ಆಗುತ್ತೆ. ನೋಡಿ ಈ ರೀತಿ ಕಟ್ ಮಾಡಿದ್ದೀನಿ ಇಷ್ಟು ಕುಡಿನ. ಮರದಿಂದ ತುಂಬ ಮೇಲೆ ಕುಡಿ ಹೋಗಿದರೆ ಮಧ್ಯ ಅರ್ಧ ಬಳ್ಳಿಗೆ ಕಟ್ ಮಾಡಬೇಕಾಗತ್ತೆ. ಜಾಸ್ತಿ ಎತ್ತರ ಹೋಗಿಲ್ಲ ಅಂದರೆ ಇಲ್ಲಿ ಕಟ್ ಮಾಡಿದರೆ ನೋಡಿ, ಬೇಕಾದ್ರೆ ಇನ್ನೊಂದು ವಾರ ಬಿಟ್ಟು ನೋಡಿ, ಕ್ಲೀನಾಗಿ ಕುಡಿ ಬಂದಿರುತ್ತೆ. ನೋಡಿ ಮಲ್ಚಿಂಗ್ ಶೀಟ್ ಹಾಕಿದ್ದೀವಿ. ಮಲ್ಚಿಂಗ್ ಶೀಟ್ ಹಾಕಿದ್ರಿಂದ ಒಳ್ಳೇದಾಯಿತು. ಇಲ್ಲಾಂದರೆ ಬುಡದಲ್ಲಿದ್ದು ಮಣ್ಣೆಲ್ಲ ತೊಳ್ಕೊಂಡು ಹೋಗ್ತಾಯಿತ್ತು. ಇದೊಂದು ಮಾವಿನ ಮರ. ಇದು ಮಾವಿನ ಮರಕ್ಕೆ ಹಬ್ಸಿದ ಬಳ್ಳಿ ಇದು. ಈ ಮಾವಿನ ಮರಕ್ಕೆ ಎಷ್ಟು ಕ್ಲೀನಾಗಿ ಹೋಗಿದೆ ನೋಡಿ. ಎಲ್ಲೂ ನಾನು ಕಟ್ ಹಾಕಿಲ್ಲ, ಒಂದೇ ಒಂದು ಕಟ್ ಹಾಕಲಿಲ್ಲ, ಕ್ಲೀನಾಗಿ ಹೋಗಿದೆ. ಅದೇ ನೀವು ಅಡಿಕೆ ಮರ ಅಥವಾ ಬೇರೆ ಯಾವುದೇ ಮರಕ್ಕಾದರೂ ಒಂದು ಕಟ್ ಹಾಕಬೇಕಾಗತ್ತೆ. ನೀವು ಮಾವು, ಸಿಲ್ವರು ಇದೆಲ್ಲ ಕ್ಲೀನಾಗಿ ಒಂದು ಸಲ ಬೇರು ಕೊಡೋವರೆಗೆ, ಬೇರು ಕೊಡ್ತು ಅಂದರೆ ಕ್ಲೀನಾಗಿ ಹಾಗೆ ಹತ್ಕೊಂಡು ಹೋಗಿಬಿಡುತ್ತೆ. ನೋಡಿ ಕುಡಿ ಚಿವುಟಿದ್ರೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕುಡಿ ಚಿವುಟಿತ್ತು ಹಿಂದಿನ ಸಲ. ನಿಮಗೆ 2 ಸುಳಿ ಬಂದಿದೆ ನೋಡಿ. ಇಲ್ಲೊಂದು ಸುಳಿ ಬಂದಿದೆ. ಆಮೇಲೆ ನೋಡಿ ಇಲ್ಲೊಂದು ಬರ್ತಾ ಇದೆ. ಆಮೇಲೆ ಇಲ್ಲೆಲ್ಲಾದರೂ ಇನ್ನೊಂದು 2 ದಿವಸದಲ್ಲಿ ಮತ್ತೊಂದು ಸುಳಿ ಬರುತ್ತೆ. ಇದು ಅವಾಗವಾಗ ಬಂದು ಎಷ್ಟು ಎತ್ತರ ಹೋಗಿದೆ, ಎಲ್ಲಿ ಕುಡಿ ಚಿವುಟಬೇಕು ಅಂತ ನೋಡ್ತಾ ಇರಬೇಕು. ಆಗ ಗಿಡಗಳು ಚೆನ್ನಾಗಿ ಬರುತ್ತೆ. ನೋಡಿ ಇದೊಂದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಬಂದಿದೆ. ಇಲ್ಲಿಂದ ಇಲ್ಲಿವರೆಗೂ ಒಂದು ಕುಡಿನೂ ಇದಾಗಿಲ್ಲ. ನಾವು ಇಲ್ಲಿಗೆ ಕಟ್ ಮಾಡಿಬಿಡಬೇಕು. ನೋಡಿ ಎಲ್ಲಿ ಬೇಕು ನೋಡಿ ಕಟ್ ಮಾಡ್ಕೊಬೇಕು. ಕಟ್ ಮಾಡುವಾಗ ಅಯ್ಯೋ ಇಷ್ಟು ಚೆನ್ನಾಗಿ ಬಂದಿದೆ, ಕಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಡಿ, ಕಟ್ ಮಾಡಿಬಿಡಿ. ನೋಡಿ ನೋಡಿ, ಈ ಗಿಡ ಚೆನ್ನಾಗಿ ಬರಬೇಕಂದ್ರೆ ಕುಡಿ ಚಿವುಟ್ಲೇಬೇಕಿದು. ಇದು ಕುಡಿ ಸ್ವಲ್ಪ ಸ್ಮೂತ್ ಇದೆ, ನೀವು ಹಾಗೆ ಕೈಯಲ್ಲಿ ಚಿವುಟ್ಬೋದು. ಕುಡಿ ಏನಾದ್ರು ಸ್ವಲ್ಪ ಗಟ್ಟಿ ಇದ್ದರೆ ನೀವು ಕತ್ತಿನಲ್ಲಿ ನಿಧಾನ ಕಟ್ ಮಾಡಿ, ಬಳ್ಳಿಗೆ ಡ್ಯಾಮೇಜ್ ಆಗದಿದ್ದಾಗೆ.
ನಾನಿಲ್ಲಿ ಅಡಿಕೆ ಮಧ್ಯೆನೇ ಒಂದೊಂದು ಕಾಡು ಮರ ಬಿಟ್ಕೊಂಡಿದ್ದೆ. ಕಾಡು ಮರ ಬಿಟ್ಕೊಂಡು ಅದ್ರದ್ದು ಹರೆ ಎಲ್ಲ ಹೊಡೆದು ಹಾಗೆ ಅದಕ್ಕೆ ಮೆಣಸಿನ ಬಳ್ಳಿನ ಹಬ್ಸಿದ್ದೀನಿ. ನೋಡಿ ಇಲ್ಲೂ ಒಂದಿದೆ ನೋಡಿ, ಇಲ್ಲಿಗೆ ಕಟ್ ಮಾಡಿಬಿಟ್ರೆ ಸರಿ. ಕಟ್ ಮಾಡಿದಾಗ ಒಂದು 2 ದಿವಸ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ, ಆಮೇಲೆ ನೀವು ಹೊಸ ಚಿಗುರು ಬಂದಮೇಲೆ ಅದು ನೋಡ್ಲಿಕ್ಕೆ ಚೆನ್ನಾಗಾಗುತ್ತೆ. ಒಳ್ಳೆ ಸಂಪಾಗಿ ಬೆಳೆಯುತ್ತೆ. ನಾನಿಲ್ಲಿ ಯಾವ್ಯಾವ ಮರಕ್ಕೆ ಹಬ್ಸಿದ್ದೀನಿ ಅಂದರೆ, ಒಂದು ಹಲಸಿನ ಮರ, ಇನ್ನೊಂದು ಮಾವಿನ ಮರ ಮತ್ತು ಹೈಗನ್ ಮರ, ಹಾಗೆ ಕೆಲವೊಂದು ಕಾಡು ಜಾತಿ ಮರಗಳಿಗೆ ನಾನು ಹಬ್ಸಿದ್ದೀನಿ. ಮರದ್ದು ತೊಗಟೆ ಏನಿದೆ ಅದು ಒಣಗಿ ಕರಿತಾ ಇರಬಾರ್ದು, ಅಂಥ ಮರಗಳಿಗೆ ಗ್ರಿಪ್ಪಾಗಿ ಹಿಡ್ಕೊಳಲ್ಲ. ಈ ರೀತಿ ಮರದ ತೊಗಟೆಯನ್ನು ಒಣಗಿ ಸಿಪ್ಪೆ ಸುಲಿತಾ ಇರುತ್ತೆ, ಅಂಥ ಸಿಪ್ಪೆ ಸುಲಿಯೋ ಮರಗಳಿಗೆ ಕಾಳುಮೆಣಸು ಚೆನ್ನಾಗಿ ಹಿಡಿಯಲ್ಲ. ನೀವು ಬೇರೆ ಯಾವ ಜಾತಿ ಮರ ಆದರೂ ತೊಂದರೆ ಇಲ್ಲ, ಆ ರೀತಿ ಸಿಪ್ಪೆ ಸುಲಿಯೋ ಮರ ಒಂದು ಬಿಟ್ಟು ಉಳಿದಿದ್ದು ಯಾವುದಕ್ಕೆ ಬೇಕಾದ್ರೆ ಹಾಕೊಳ್ಬೋದು. ಒಂದು ಸಲ ಬೇರು ಕೊಡೋವರಿಗೆ ಒಂದು ಸಲ ಮರಕ್ಕೆ ಬೇರು ಕೊಟ್ಟರೆ ಎಷ್ಟು ಕ್ಲೀನಾಗಿ ಹೋಗುತ್ತೆ ನೋಡಿ. ಇದು ಒಂದು ಕಾಡು ಜಾತಿ ಮರ. ಕಾಫಿ ಮೇಲೆ ಯಾವುದಾದ್ರೂ ಒಣಗಿದ ಎಲೆ ಇವೆಲ್ಲ ಇದ್ದರೆ ತೆಗಿತಾ ಇರಬೇಕು, ಇಲ್ಲ ಅಂದರೆ ಹಾಗೆ ಕೊಳೆ ಬರುತ್ತೆ ಕಾಫಿಗೆ. ಇದು ಅಷ್ಟೇ, ತುದಿ ಚಿವುಟಿದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡ. ಮತ್ತು ಕಾಫಿ ಗಿಡದ ಒಳಗಡೆ ಎಲ್ಲ ಇದ್ದರೆ ಸ್ವಲ್ಪ ಕ್ಲಿಯರ್ ಮಾಡಿ ಕೊಡಬೇಕು, ಇಲ್ಲಾಂದರೆ ಗಿಡ ಮೇಲೆ ಹೋಗೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ಕಾಫಿ ಗಿಡದ ಮಧ್ಯ ಇತ್ತು, ನಾನು ಸ್ವಲ್ಪ ಸುತ್ತ ಹರೆ ಎಲ್ಲ ತೆಗೆದೆ, ಆನಂತರ ಚೂರು ಕ್ಲೀನಾಗಿ ಮೇಲೆ ಹೋಗ್ತಾ ಇದೆ ಬಳ್ಳಿ. ನೋಡಿ ಇದೊಂದು ಬೀಳು ಈಗ ಕಟ್ಟಲಿಕ್ಕಿದೆ, ಇದು ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಒಂದು ಬೀಳು ನೋಡಿ, ಇದರಲ್ಲಿ ರೆಕ್ಕೆ ಏನು ಬಂದಿಲ್ಲ, ಸುಮ್ಮನೆ ಮೇಲೋಗಿದೆ. ಇದು ಇಷ್ಟುದ್ದ ಮೇಲೋದ್ರೆ ನಿಮಗೆ ವೇಸ್ಟ್. ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಕಟ್ ಮಾಡಿಬಿಡಬೇಕು. ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಂದ ಎಲ್ಲ ಹೊಸದಾಗಿ ಕುಡಿ ಬರುತ್ತೆ. ಇಲ್ಲೆಲ್ಲಾದರೂ 1-2.5-3 ಅಡಿಗೆ ಒಂದು ಸಲ ಚಿಗುರು ತೆಗಿತಾ ಇದ್ದರೆ ನಿಮಗೆ ಕ್ಲೀನಾಗಿ ಕುಡಿ ಹೊಡ್ಕೊಂಡು ಬರುತ್ತೆ. ಮತ್ತು ನಾವು ಕಟ್ ಹಾಕುವಾಗ ಇನ್ನೊಂದು ಮಿಸ್ಟೇಕ್ ಏನಂದರೆ, ಈ ರೀತಿ ನೋಡಿ, ಇದು ಫಸಲು ಬರೋ ರೆಕ್ಕೆ, ಈ ರೆಕ್ಕೆನೆಲ್ಲ ಹಿಡಿದು ನಾವು ಕಟ್ಟಬಾರ್ದು. ಹೀಗೆ ನಮಗೇನು ಇದು ಬುಡ, ಇಲ್ಲಿ ಬೇರು ಕೊಡೋ ಜಾಗ ಇದೆ ನೋಡಿ, ಅದನ್ನು ಮಾತ್ರ ಹಿಡಿದು ಕಟ್ಟಿದ್ರೆ ಸಾಕಾಗತ್ತೆ. ನೋಡಿ ಕರೆಕ್ಟಾಗಿ ನೋಡಿ, ಇದನ್ನು ಮಾತ್ರ ಕಟ್ಟಿದರೆ ಸಾಕಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಫಸಲು ಬರುವಂಥ ರೆಕ್ಕೆನೆಲ್ಲ ಸೇರಿಸಿ ಕಟ್ಟಿಬಿಡ್ತಾರೆ, ಅದೊಂಥರ ಸೊಪ್ಪಿನ ಹೊರೆ ಕಟ್ಟಿದಾಗ ಆಗುತ್ತೆ, ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನಮಗೆ ನೆಕ್ಸ್ಟು ಫಸಲು ಬರಲಿಕ್ಕೂ ಸಮಸ್ಯೆ ಆಗುತ್ತೆ. ಈಗ ಈ ಪ್ಲೇಸಿಗೆ ಕಟ್ ಮಾಡಿಬಿಡೋಣ. ನೋಡಿ ಇಲ್ಲಿ ಕಟ್ ಮಾಡಿದರೆ ಈಗ ಕ್ಲೀನ್ ಆಯ್ತು ನೋಡಿ. ಇದನ್ನು ಬೇಕಾದರೆ ನೀವು ಇನ್ನೊಂದು ಟಾಪ್ ಶೂಟ್ ಅಥವಾ ಯಾವ್ದಕ್ಕಾದ್ರು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿದ್ದು ನೋಡಿ, ನೀವು ಮಳೆಗಾಲದಲ್ಲಿ ಹಾಗೆ ನೆಟ್ಟರು ಸಾಕಾಗುತ್ತೆ, ಕ್ಲೀನಾಗಿ ಬರುತ್ತೆ. ನೋಡಿ ಈ ರೀತಿ ಬಳ್ಳಿಗಳು ಹೀಗೆ ಕೆಳಗಡೆ ಬಿದ್ದಿರುತ್ತೆ. ನಾವು ಕರೆಕ್ಟ್ ಟೈಮಿಗೆ ಕಟ್ಟಿಲ್ಲ ಅಂದರೆ ಈ ಮರ ಸ್ವಲ್ಪ ನೇಯಿಸಿರುತ್ತೆ ನೋಡಿ, ಬೆಳೆದಿದ್ದ ಮರ ಅಲ್ಲ, ಹಾಗಾಗಿ ಕೆಳಗಡೆ ಬಂದುಬಿಡುತ್ತೆ. ಅದಕ್ಕೆ ನಾವು ಆ ಟೈಮಿಗೆ ಕರೆಕ್ಟಾಗಿ ಕಟ್ಬಿಡ್ಬೇಕು ನೋಡಿ. ಈಗ ಕಟ್ಟಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಂಡು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಕಟ್ಟಿ, ಆಮೇಲೆ ಚಿಗುರು ಬೇಕಾದ್ರೆ ನಾವು ಚೂಟ್ಬೇಕು. ಮತ್ತೆ ನೋಡಿ ಇದು ಸಿಂಗಲ್ ಕುಡಿ, ಒಂದೇ ಕುಡಿ ಅಲ್ಲಿವರೆಗೂ ಬಂದಿದೆ ನೋಡಿ. ಮಧ್ಯೆ ಎಲ್ಲೋ ನಮಗೆ ಇದರಲ್ಲಿ ಚಿಗುರು ಎಕ್ಸ್ಟ್ರಾ ಬರಲಿಲ್ಲ. ಇದೀಗ ನಾವೀಗ ಇಲ್ಲಿಗೆ ಕುಡಿ ಮುರಿದಿದ್ದೀನಿ ನೋಡಿ. ಇಲ್ಲಿ ಕುಡಿ ಮುರಿದಿದ್ರಿಂದ ಇನ್ನು ನೆಕ್ಸ್ಟ್ ಇಲ್ಲೆಲ್ಲಾರು ಒಂದು 2-3 ಕುಡಿ ಎಕ್ಸ್ಟ್ರಾ ಬರುತ್ತೆ ನೋಡಿ. ಇದು ಅಷ್ಟೇ, ನಾವೊಂದು ಚಿಗುರು ಮುರಿದಿದ್ರಿಂದ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ನೀವು ಟಾಪ್ ಶೂಟ್ ಏನಾದ್ರು ನೆಟ್ಟರೆ ಈ ಸಲನೇ ಕರೆ ಬಂದುಬಿಡ್ತಿತ್ತು ನೋಡಿ. ಆದರೂ ಇದಕ್ಕೆ ಈ ಮಳೆಗಾಲ ಮುಗಿತಾ ಇದ್ದರೆ 1 ವರ್ಷ ಆಗುತ್ತೆ, ಆಗಲೇ ಒಂದು ಕರೆ ಬಂದಿದೆ ನೋಡಿ. ಇಲ್ಲಿ ಇದೇನು ಮತ್ತೆ ಟಾಪ್ ಶೂಟ್ ಏನಲ್ಲ, ಇದು ಆಗಲೇ ಒಂದು ಕರೆ ಬಂದಿದೆ. ಈ ಸಲ ಮಳೆಗಾಲ ಮುಗಿದ್ರೆ 1 ವರ್ಷ ಆಗುತ್ತೆ. ಸ್ನೇಹಿತರೆ, ಮೇಯ್ನ್ ಏನಪ್ಪ ಅಂದರೆ ಕುಡಿ ಚಿವುಟೋದು ಮತ್ತು ನೀವು ಕಟ್ಟಾಕೋದು, 2 ಹೊಸ ಗಿಡಗಳಿಗೆ ಕಟ್ಟಾಕೋದು, ಕುಡಿ ಚಿವುಟೋದು 2 ಮೇಯ್ನು. ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.